ಶತ್ರುಶೇಷ ಋಣಶೇಷ ಅಗ್ನಿಶೇಷ ಅಂತ ಹೇಳ್ತೀವಿ. ಇವ್ಯಾವುದು ಸಹಿತ ಉಳಿಯಬಾರದು ಅಂತಾರೆ. ಇದೀಗ ಮುಜ್ತಬಾ ಖಮೇನಿ ವಿಚಾರದಲ್ಲೂ ಸಹಿತ ಇದೇ ನೀತಿಯನ್ನ ಅನುಸರಿಸ್ತಾ ಇದೆ ಅಮೆರಿಕ. ಶತ್ರುಶೇಷ ಋಣಶೇಷ ಅಗ್ನಿಶೇಷ. ತಂದೆ ಮಾದರಿಯಲ್ಲೇ ಮುಜ್ತಬಾ ಖಮೇನಿಯನ್ನ ಮುಗಿಸಲು ಯುಎಸ್ ಸ್ಕೆಚ್ ಅನ್ನ ಹಾಕೊಂಡಿದೆ. ಆದರೆ ಮುಜ್ತಬಾ ಹತ್ಯೆ ಅಷ್ಟು ಸುಲಭ ಅಲ್ಲ, ಟ್ರಂಪ್ ಅನ್ನ ಅಂತಿದೆ ಇರಾನ್ನ ವಿಶ್ವಾಸಕ್ಕೆ ಕಾರಣ ಮುಜ್ತಬಾ. ನೋಪೋ ಅಂದ್ರೆ ಪಾರ್ಸಿ ಭಾಷೆಯಲ್ಲಿ ನಿರೋಯ್ ವಿಜಯ್. ನೋಪೋ ಅಂದ್ರೆ ಪಾರ್ಸಿ ಭಾಷೆಯಲ್ಲಿ ನಿರೋಯ್ ವಿಜಯ್ ಪೋಸ್ತರಾನ್ ವಿಲಾಯತ್ ಅಂತ ಆಗುತ್ತೆ. ಇದನ್ನ ಕನ್ನಡದಲ್ಲಿ ಹೇಳಬೇಕು ಅಂತ ಅಂದ್ರೆ ಆಳುವ ಮಂದಿ ಕಾಪಾಡುವ ಪ್ರತ್ಯೇಕ ಸೇನೆ ಅಂತ ಅರ್ಥ ಬರುತ್ತೆ. ದೇಶದ ಬಗ್ಗೆ ಅತ್ಯಂತ ಅಂಕಿತ ಭಾವ ತೋರಿಸುವುದು ನೋಪೋ ಪಡೆಯ ಪ್ರಾಥಮಿಕ ಲಕ್ಷಣ. ನೋಪೋ ಅರಾಜಕತೆಗೆ ಮತ್ತೊಂದು ಹೆಸರು. ಮಾನವ ಹಕ್ಕು ಉಲ್ಲಂಘಿಸುತ್ತೆ ಎಂಬುದು ಅಮೆರಿಕದ ಆರೋಪ ಆಗಿದೆ. ತಂದೆ ಮಾದರಿಯಲ್ಲೇ ಮುಜ್ತಬಾ ಖಮೇನಿಯನ್ನ ಮುಗಿಸ್ಬೇಕು ಅನ್ನುವಂಥದ್ದು ಅಮೆರಿಕದ ಪ್ಲಾನ್. ಬಟ್ ಅದು ಆಗಲು ಸಾಧ್ಯ ಇಲ್ಲ, ಅದಾಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇದೀಗ ಇರಾನ್ ಹೇಳ್ತಾ ಇರುವಂಥದ್ದು. ಇರಾನ್ನ ವಿಶ್ವಾಸಕ್ಕೆ ಕಾರಣ ಮುಜ್ತಬಾ ಕಾಯ್ತಿರೋ ಕಮಾಂಡೋ ಪಡೆ ಅಂತ ಅಂದ್ರೆ ನೋಪೋ ಪಡೆ ಇದೀಗ ಮುಜ್ತಬಾನ್ನ ಕಾಯ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ನೋಪೋ ಪಡೆ ಅಂತ ಅಂದ್ರೆ ಏನು? ಇದನ್ನ ಪಾರ್ಸಿ ಭಾಷೆಯಲ್ಲಿ ನಿರೋಯ್ ವಿಜಯ್ ಪೋಸ್ತರಾನ್ ವಿಲಾಯತ್ ಅಂತ ಕರೀತಾರೆ. ಕನ್ನಡದಲ್ಲಿ ಇದರ ಅರ್ಥ ಆಳುವ ಮಂದಿ ಕಾಪಾಡುವ ಪ್ರತ್ಯೇಕ ಸೇನೆ ಅಂತ ಅರ್ಥ ಬರುತ್ತೆ. ಈ ನೋಪೋ ಪಡೆ ಇದೀಗ ಖಮೇನಿಯನ್ನ ಅಂದ್ರೆ ಮುಜ್ತಬಾ ಖಮೇನಿಯನ್ನ ಕಾಯ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಇರಾನ್ ಇದೀಗ ಬಿಟ್ಟಿರುವಂಥದ್ದು. ನೋಡಿ, ಯುಎಸ್ ಎಷ್ಟೇ ಸ್ಕೆಚ್ ಹಾಕಿದ್ರು ಸಹಿತ ಅದಾಗದಿಲ್ಲ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಈಗ ಇರಾನ್ ಕೊಡ್ತಾ ಇರುವಂಥದ್ದು. ನೋಡಿ, ಕಳೆದ ಬಾರಿ 2025ರಲ್ಲೂ ಕೂಡ ಅಮೆರಿಕ ಇದೇ ರೀತಿಯಾಗಿ ಆಯತೊಲ್ಲಾ ಖಮೇನಿಯನ್ನ ಮುಗಿಸ್ಬೇಕು ಅನ್ನುವಂತಹ ಪ್ಲಾನ್ ನಲ್ಲಿ ಸ್ಕೆಚ್ ಹಾಕುತ್ತೆ. ಬಟ್ ಮುಂಚೆನೇ ಎಚ್ಚೆತ್ತುಕೊಂಡಂತಹ ಇರಾನ್ ಆಯತೊಲ್ಲಾ ಖಮೇನಿಯನ್ನ ಬಂಕರ್ನಲ್ಲಿ ಬಚ್ಚಿಟ್ಟು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಕಾಪಾಡುತ್ತೆ ಆಯತೊಲ್ಲಾ ಖಮೇನಿಯನ್ನ. ಹಾಗಾಗಿ ಅಮೆರಿಕ ಏನ್ ಮಾಡುತ್ತೆ, ಈ ಬಾರಿ ಡೈರೆಕ್ಟ್ ಆಗಿ ಯುದ್ಧದ ಆರಂಭದಲ್ಲೇ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಆಯತೊಲ್ಲಾ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಹೊಂಚಾಕಿ ಹೊಡೆದ್ಬಿಡುತ್ತೆ. ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅನ್ನ ಅಲ್ಲಿ ಬಳಕೆ ಮಾಡಿಕೊಂಡು, ಹ್ಯೂಮನ್ ಇಂಟೆಲಿಜೆನ್ಸ್ ಅಲ್ಲ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಆಯತೊಲ್ಲಾ ಖಮೇನಿಯನ್ನ ಹೊಡೆದು ಹಾಕುತ್ತೆ. ಆದ್ರೆ ಅದೇ ರೀತಿ ಮುಜ್ತಬಾ ಖಮೇನಿಯ ಹತ್ಯೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇದೀಗ ಇರಾನ್ ಹೇಳ್ತಾ ಇದೆ. ಯಾಕಂದ್ರೆ ನೀವು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಶನ್ ಅನ್ನ ಕೊಡದೆ ಯುದ್ಧವನ್ನ ಶುರು ಮಾಡಿ ಅಲ್ಲಿ ಡೈರೆಕ್ಟ್ ಆಗಿ ಖಮೇನಿಯನ್ನ ಹೊಡೆದು ಹಾಕಿದ್ರಿ. ಆದ್ರೆ ಈ ಬಾರಿ ನಾವು ಎಚ್ಚೆತ್ಕೊಂಡಿದ್ದೇವೆ, ಮುಜ್ತಬಾ ಖಮೇನಿಯನ್ನ ಕಾಪಾಡ್ತಾ ಇರುವಂತದ್ದು ನೋಪೋ ಕಮಾಂಡ್. ಅಲ್ಲಿಂದ ನೀವು ಮುಜ್ತಬಾ ಖಮೇನಿಯನ್ನ ಅವರನ್ನ ಎದುರಿಸಿ ನೀವು ಮುಜ್ತಬಾ ಖಮೇನಿಯನ್ನ ಹೊಡೆದು ಹಾಕೋಕೆ ಸಾಧ್ಯ ಇಲ್ಲ ಅಂತ ಇರಾನ್ ಹೇಳ್ತಾ ಇರುವಂತದ್ದು. ನೋಡಿ, ಒಂದ್ ಕಡೆ ಇನ್ನೊಂದು ಇನ್ಫಾರ್ಮೇಶನ್ ಇರೋದು ಏನು, ರೀಸೆಂಟ್ ಆಗಿ ಒಂದು ಬಂಕರ್ ಮೇಲೆ ದಾಳಿಯನ್ನ ನಡೆಸುತ್ತೆ ಅಮೆರಿಕ. ಅಲ್ಲೂ ಸಹಿತ ಮುಜ್ತಬಾ ಖಮೇನಿಗೆ ಗಾಯಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಒಂದ್ ಕಡೆ ಇಲ್ಲಿ ತಿಳಿದು ಬರ್ತಾ ಇದೆ.